ಹಾಯ್ ಎಲ್ಲರಿಗೂ. ಇವತ್ತು ನಾನು ನಿಮಗೆ ಬನ್ ಮಸ್ಕ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಇದು ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ, ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಸೊ ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಬನ್ ತೊಗೊಂಡಿದ್ದೀನಿ, ಒಂದು 3 ಬನ್ ತೊಗೊಂಡಿದ್ದೀನಿ. ಅದನ್ನು ಮಧ್ಯದಿಂದ ಕಟ್ ಮಾಡ್ಕೊಬೇಕು. ಅದಾದಮೇಲೆ ಬೆಣ್ಣೆ ತೊಗೊಂಡಿದ್ದೀನಿ. ನಾನು ಇಲ್ಲಿ ನಂದಿನಿ ಬೆಣ್ಣೆ ತೊಗೊಂಡಿದ್ದೀನಿ, ಅನ್ಫ್ಲೇವರ್ಡ್. ಸೊ ನೀವು ಬೇಕಂದರೆ ಸಾಲ್ಟೆಡ್ ತೊಗೊಬೋದು, ಇಲ್ಲಾಂದರೆ ಗಾರ್ಲಿಕ್ ಫ್ಲೇವರ್ ಬೆಣ್ಣೆ ಎಲ್ಲ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಗಾರ್ಲಿಕ್ ಫ್ಲೇವರ್ದು, ಅದಾದರೂ ತೊಗೊಬೋದು. ಸೊ ಬನ್ನ ಕಟ್ ಮಾಡಿ ಆ ಕಡೆ ಸ್ಲೈಸ್ಗೆ ಈ ಕಡೆ ಸ್ಲೈಸ್ಗೆ 2 ಕಡೆನೂ ಬೆಣ್ಣೆ ನೀಟಾಗಿ ಸ್ಪ್ರೆಡ್ ಮಾಡಿ ಹಾಕಾದ್ಮೇಲೆ ಅದನ್ನು ಕ್ಲೋಸ್ ಮಾಡಿ ಮತ್ತೆ ಹಿಂದೆ ಮತ್ತೆ ಮುಂದೆ ಕೂಡ ನೀವು ಅದನ್ನು ಕ್ಲೋಸ್ ಮಾಡಿ ಹಾಕಿ ಮತ್ತೆ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಸೊ ಇದು ಈವ್ನಿಂಗ್ ಟೀ ಜೊತೆ ಎಲ್ಲರಿಗೂ ಫೇವ್ರೆಟ್ ಇರುತ್ತೆ. ಸೊ ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಹೇಗಿದೆ ಅಂತ. ಸೊ ನೀವು 2 ಕಡೆನೂ ಹಾಕಾದ್ಮೇಲೆ ಒಂದು ಪ್ಯಾನ್ ಬಿಸಿಗಿಟ್ಟಿದ್ದೀನಿ, ಅದರಲ್ಲಿ ನಾನು 2 ಕಡೆನೂ ಇದನ್ನು ಬಿಸಿ ಮಾಡಬೇಕು. ಸೊ ನೀವು ಫುಲ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ, ಲೋ ಫ್ಲೇಮಲ್ಲಿ ಇಟ್ಟರೆ ಅದು ಸಾಗಿ ಆಗಿಬಿಡುತ್ತೆ. ಆ್ಯಂಡ್ ಒಳಗಡೆ ಎಲ್ಲ ನೀವು ಬಿಸಿ ಮಾಡೋಕ್ಕೋದ್ರೆ ಸಾಗಿ ಆಗಿಬಿಡುತ್ತೆ. ಸೊ ಇಟ್ ಈಸ್ ಬೆಟರ್ ನೀವು ಹಿಂದೆ ಮತ್ತು ಮುಂದೆ ಮಾತ್ರ ಫುಲ್ ಫ್ಲೇಮಲ್ಲಿ ಒಂದು 3-4 ಮಿನಿಟ್ಸ್ ನೋಡಿಕೊಂಡು ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಅದು ತುಂಬ ಬೇಗ ಸುಟ್ಟೋಗ್ಬಿಡುತ್ತೆ. ಕ್ರಿಸ್ಪಿ ಆಗಿರುತ್ತೆ. ಬಿಸಿ ಇದನ್ನು ತಿನ್ನಬೇಕು. ಸೊ ಟೀ ಜೊತೆ ಬಿಸಿ ತಿಂದು ಟ್ರೈ ಮಾಡಿ ನನಗೆ ಹೇಳಿ. ಥ್ಯಾಂಕ್ ಯು.